2025ರಲ್ಲಿ ಒಂದು ಅತ್ಯುತ್ತಮವಾದಂಥ ಚಿತ್ರ ಮಹಾದೇವ ಅನ್ನುವಂಥ ಚಿತ್ರ ಇವತ್ತು ಎಲ್ಲ ವೀಕ್ಷಕರು ನೋಡಿ ಬಹಳ ಹೆಮ್ಮೆಯನ್ನು ಪಟ್ಟಿದ್ದಾರೆ. ಟೈಗರ್ ಪ್ರಭಾಕರ್ ಅವರು ಕನ್ನಡ ಮತ್ತು ಎಲ್ಲ ಭಾಷೆಗಳಲ್ಲಿ 500 ಚಿತ್ರಗಳನ್ನು ಮಾಡಿ ಇವತ್ತು ಅವರ ಧ್ವನಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೇಳಿ ಸಂತೋಷ ಪಡುವಂಥ ಒಬ್ಬ ಆ್ಯಕ್ಟರ್. ಅದೇ ಹಾದಿಯಲ್ಲಿ ಇವತ್ತು ವಿನೋದ್ ಪ್ರಭಾಕರ್ ಅವರು ಇಲ್ಲಿಗೆ 23 ಚಿತ್ರಗಳನ್ನು ಮಾಡಿ ಇವತ್ತು ಕನ್ನಡದ ನಟರಲ್ಲಿ ಅತ್ಯುತ್ತಮವಾದಂಥ ನಟರ ಸಾಲಿನಲ್ಲಿ ಇವತ್ತು ಅವರು ಈ ಚಿತ್ರದ ಮುಖೇನ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಇನ್ನು ಇಂಥ ಯುವ ನಟರಿಂದ ಮುಂದಿನ ಪೀಳಿಗೆಗೆ ಕನ್ನಡದ ಹಿರಿಮೆಯನ್ನು, ಕನ್ನಡದ ಕಸ್ತೂರಿಯನ್ನು, ಕನ್ನಡಿಗರ ಹೃದಯವನ್ನು ಗೆಲ್ಲುವಂಥ ಮನಸ್ಸು, ಉಲ್ಲಾಸ ಅವರಲ್ಲಿದೆ. ಹಾಗಾಗಿ ಎಲ್ಲ ಕನ್ನಡಿಗರು ಈ ಚಿತ್ರಗಳನ್ನು ನೋಡಿಸಿ ಅವರಿಗೆ ಒಂದು ಶಕ್ತಿಯನ್ನು ನಾವೇ ತುಂಬಬೇಕಾಗ್ತದೆ. ಚಪ್ಪಾಳಿ ಮುಖೇನ, ಶುಭ ಕೋರುವ ಮುಖೇನ ಅವರಿಗೆ ಒಳ್ಳೆಯದನ್ನು ಬಯಸಬೇಕು ಅಂಥೇಳಿ ಇಲ್ಲಿವರೆಗೂ ಚಿತ್ರವನ್ನು ನೋಡಿದೆ. ಈ ಚಿತ್ರವನ್ನು ನಿರ್ಮಾಪಕರು ಕೇಶವ್ ಅವರು ಬಹಳ ಗಟ್ಟಿ ಮನಸ್ಸನ್ನು ಮಾಡಿ ಈ ಚಿತ್ರಕ್ಕೆ ಒಂದು ಪುಷ್ಟಿಯನ್ನು ಕೊಟ್ಟು ಕನ್ನಡಕ್ಕೆ ಒಂದು ಚಿತ್ರರಂಗದ ಒಂದು ಅತ್ಯುತ್ತಮ ಚಿತ್ರವನ್ನು ಕೊಟ್ಟಿದ್ದಾರೆ. ವಿನೋದ್ ಪ್ರಭಾಕರ್ ಅವರು ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸಿ ಬಹಳ ಅಭೂತಪೂರ್ವ ತಂದೆ ಹಾಗೆ ಎಲ್ಲ ಆಯಾ ಕಟ್ಟಿನ ಜಾಗದಲ್ಲಿ ಆವ ಪಾತ್ರವನ್ನು ನಿರ್ವಹಣೆಯನ್ನು ಮಾಡಿದ್ದಾರೆ. ಮತ್ತು ಹೀರೋಯಿನ್ ಆಗಿ ಸೋನಾಲ್ ಅನ್ನುವಂಥವರು ಚಿತ್ರದಲ್ಲಿ ಅವರ ಪಾತ್ರವನ್ನು ಬಹಳ ಅಚ್ಚುಕಟ್ಟಾಗಿ ಅಭಿನಯಿಸಿ ಈ ಚಿತ್ರಕ್ಕೆ ಮೆರುಗನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಬ್ಬೊಬ್ಬ ಕಲಾವಿದನ ಪಾತ್ರಗಳು ಬಹಳ ಅದ್ಭುತವಾಗಿ, ಅಮೋಘವಾಗಿ ಕನ್ನಡಕ್ಕೆ ಮೆರುಗನ್ನು ಕೊಡುವಂಥ ರೀತಿಯಲ್ಲಿ ಈ ಚಿತ್ರವನ್ನು ಮಾಡಿದರೆ. ಅದಕ್ಕೋಸ್ಕರ ಇವತ್ತು ತಾವೆಲ್ಲರೂ ಆಗಮಿಸಿದಿರಿ. ಇದು ಒಂದು ಸಂದೇಶ ಆಗಬೇಕು. ಈ ಚಿತ್ರವನ್ನು ಪ್ರತಿಯೊಬ್ಬರೂ ನೋಡುವಂಥ ಚಿತ್ರ. ಇದು ಒಂದು ವರ್ಗಕ್ಕೆ ಸ್ಥಿಮಿತವಾದಿಲ್ಲ. ಹಳ್ಳಿ ಇರ್ಬೋದು, ಅಥವಾ ತಂದೆ ತಾಯಿ ಕಳ್ಕೊಂಡಿರೋರ ಜೀವನ ಇರ್ಬೋದು, ಆಸೆ ಪಟ್ಟಿದ್ದು ಕೊನೆಗೆ ಸಿಕ್ಕಿಲ್ಲ ಅಂದಾಗ ಅದು ಎಲ್ಲೋ ಒಂದು ಭಾಗದಲ್ಲಿ ಮನಸ್ಸಿಗೆ ನೋವನ್ನು ಕೊಡುವಂಥ ಚಿತ್ರ. ಹಾಗೆ ಎಲ್ಲರೂ ನೋಡಿ ಆನಂದಿಸಿ ಮಹಾದೇವ ಅನ್ನೋ ಚಿತ್ರ ಯಶಸ್ವಿಯನ್ನು ಕಾಣಲಿ ಕರ್ನಾಟಕದಲ್ಲಿ. ತಮ್ಮೆಲ್ಲರ ಪರವಾಗಿ ಕನ್ನಡದ ಜನದ ಬಗ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮಸ್ಕಾರ.